ಬಿರುಕುಗಳೇ ಸಾಕ್ಷಿಯಾಗಿ ಹರಡಿದ್ದ ಗೋಡೆಗಳು, ಕೂಗಿದರೆ ಬೀಳುವಷ್ಟರಲ್ಲಿದ್ದ ಮೇಲ್ಛಾವಣಿ, ಇವೆಲ್ಲವನ್ನೇ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡು ವರ್ಷಗಳಿಂದ ಒಂಟಿಯಾಗಿ ಬದುಕುತ್ತಿದ್ದಳು ಆ ಅಜ್ಜಿ. ದಿನಗಳು ಬದಲಾಗುತ್ತಿದ್ದರೂ ಅವಳ ಜೀವನದ ಸ್ಥಿತಿ ಮಾತ್ರ ಬದಲಾಗಲೇ ಇಲ್ಲ. ಬಿರುಕು ಬಿದ್ದ ಗೋಡೆಗಳು, ನಾಶವಾಗುತ್ತಿರುವ ಮನೆ, ಪೌಷ್ಟಿಕ ಆಹಾರವಿಲ್ಲದೆ ಬಳಲುತ್ತಿದ್ದ ದುರ್ಬಲ ದೇಹ, ಇವೆಲ್ಲವೂ ಅವಳ ದಿನನಿತ್ಯದ ಹೋರಾಟಗಳ ಮೌನ ಸಾಕ್ಷಿಗಳು. ಸುತ್ತಮುತ್ತ ಜನರ ಸಂಚಾರ ಇದ್ದರೂ ಅವಳ ನೋವು ಯಾರಿಗೂ ಗೋಚರವಾಗಲಿಲ್ಲ. ನಾನು ಯಾರಿಗೂ ಅಗತ್ಯವಿಲ್ಲ ಎಂಬ ಮೌನದ ನೋವು ಅವಳ ಹೃದಯದಲ್ಲಿ ಆಳವಾಗಿ ನೆಲೆಸಿತು. ಆಗ ಆ ಕತ್ತಲಿನ ಜೀವನಕ್ಕೆ ಬೆಳಕಾಗಿ ಬಂದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಕೆಲವು ವಾರಗಳಲ್ಲೇ ಬಿರುಕುಗಳಿಂದ ತುಂಬಿದ್ದ ಆ ಹಳೆಯ ಮನೆ ಹೊಸ ಆಶ್ರಯವಾಗಿ ಪುನರ್ ನಿರ್ಮಾಣವಾಯಿತು. ಬದುಕಿನ ಭಾರ ತಾಳಲಾರದೆ ಕುಸಿದು ಹೋಗುತ್ತಿದ್ದ ಅವಳು ಇಂದು ತನ್ನ ಹೊಸ ಮನೆಯ ಬಾಗಿಲಲ್ಲಿ ನೆಮ್ಮದಿಯ ನಗು ಬೀರುತ್ತಾ ನಿಂತಿದ್ದಾಳೆ. ನಿಜವಾಗಿ ಮನೆ ಬಹಳ ಸಣ್ಣದು, ಆದ್ರೆ ವಾತ್ಸಲ್ಯ ಅದಕ್ಕಿಂತ ದೊಡ್ಡದು.